ನಡೆಸ್ತಾ ಇದೆ. ಜುಲೈ 21ರಂದು ಸಂಸದರ ಮನೆ ಮುಂದೆ ಧರಣಿ ನಡೆಸೋದಕ್ಕೆ ಸತ್ಯಾಗ್ರಹ ನಡೆಸೋದಕ್ಕೆ ರಾಷ್ಟ್ರೀಯ ಬಸವದಳ ನಿರ್ಧಾರ ಮಾಡಿದ್ದು, ಈ ಮೂಲಕ ಪ್ರತ್ಯೇಕ ಲಿಂಗಾಯತ ಧರ್ಮ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಲಿದೆ. ಇನ್ನು ರಾಷ್ಟ್ರೀಯ ಬಸವದಳದಿಂದ ಈಗ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಹೋರಾಟಕ್ಕೆ ಕೇಂದ್ರದ ಮೇಲೆ ಒತ್ತಡ ಹೇರೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದ್ದು, ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕಾಗಿ ಮತ್ತೆ ಈಗ ಹೋರಾಟ ಭುಗಿಲೇಳುವ ಎಲ್ಲ ಲಕ್ಷಣ ಕೂಡ ಕಂಡು ಬರ್ತಾ ಇದೆ. ಹೀಗಾಗಿ ರಾಷ್ಟ್ರೀಯ ಬಸವದಳ ಮತ್ತೆ ಸಂಸದರ ಮನೆ ಮುಂದೆ ಜುಲೈ 21ರಂದು ಧರಣಿ ನಡೆಸೋದಕ್ಕೆ ತೀರ್ಮಾನವನ್ನ ಕೈಗೊಂಡಿದ್ದು, ಸತ್ಯಾಗ್ರಹ ನಡೆಸೋದಕ್ಕೆ ಈಗ ದಿನಾಂಕವನ್ನ ಕೂಡ ನಿಗದಿಪಡಿಸಲಾಗಿದೆ. 21ರಂದು ಪ್ರತಿಭಟನೆ ಸತ್ಯಾಗ್ರಹ ನಡೆಸೋದಕ್ಕೆ ತೀರ್ಮಾನವನ್ನ ಕೈಗೊಂಡಿದ್ದು, ಈ ಮೂಲಕ ಪ್ರತ್ಯೇಕ ಲಿಂಗಾಯತ ಧರ್ಮ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕೆ ತೀರ್ಮಾನಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು ಹೆಚ್ಚಾಗುವ ಎಲ್ಲ ಲಕ್ಷಣ ಕೂಡ ಕಂಡು ಬರ್ತಾ ಇದೆ. ಸದ್ಯದ ಎಲ್ಲ ಪ್ಲಾನ್ ಕೂಡ ಆಗಿದೆ ಅಂತ ಅನ್ಸುತ್ತೆ. ಏನ್ ರೂಪುರೇಷೆ, ಏನ್ ಪ್ಲಾನ್ ಅವ್ರದ್ದು? ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ ಚುನಾವಣೆಗೆ ಮಾತ್ರ ಸೀಮಿತವಾಗಿತ್ತು. ಚುನಾವಣೆ ನಂತರ ಆ ಒಂದು ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟವೇ ಸಂಪೂರ್ಣವಾಗಿ ಕಳೆಗುಂದಿ ಹೋಯಿತು ಅನ್ನುವಂತಹ ಹೊತ್ತಿನಲ್ಲೇ ಇದೀಗ ಮತ್ತೆ ಆ ಒಂದು ಹೋರಾಟಕ್ಕೆ ಕಿಚ್ಚು ಹಚ್ಚುವಂತ ಕೆಲಸಕ್ಕೆ ಇದೀಗ ರಾಷ್ಟ್ರೀಯ ಬಸವದಳದ ಮಾತೆ ಮಹಾದೇವಿಯವರು ಮುಂದಾಗಿದ್ದಾರೆ. ಈ ಒಂದು ಇದೇ ತಿಂಗಳ 21ನೇ ತಾರೀಕಿನಂದು ಶನಿವಾರ ರಾಜ್ಯದ ಎಲ್ಲಾ ಸಂಸತ್ ಸದಸ್ಯರ ಮನೆಯ ಮುಂಭಾಗದಲ್ಲಿ ಮತ್ತೆ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕಾಗಿ ಹೋರಾಟವನ್ನು ಮಾಡಿ ಹೋರಾಟವನ್ನ ನಡೆಸೋದಕ್ಕೆ ರಾಷ್ಟ್ರೀಯ ಬಸವದಳ ನಿರ್ಧಾರವನ್ನ ಮಾಡಿದೆ. ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಸ್ಥಾನಮಾನ ಮಾಡಿದೆ. ಆದ್ರೆ ಕೇಂದ್ರ ಸರ್ಕಾರದಿಂದ ಇದುವರೆಗೂ ಕೂಡ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಸಂಸದರು ಕೂಡ ಈ ರಾಷ್ಟ್ರೀಯ ಬಸವದಳದ ಹೋರಾಟಕ್ಕೆ ಮತ್ತು ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟಕ್ಕೆ ಒಂದು ನಿಮಿಷ ಈಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸ್ವತಃ ಮಾತೆ ಮಹಾದೇವಿ ಅವರೇ ಈಗ ಸಂಪರ್ಕದಲ್ಲಿದ್ದಾರೆ. ಮಾತೆ ಮಹಾದೇವಿ ಅವರೇ, ಈಗ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕಾಗಿ ಮತ್ತೆ ಹೋರಾಟ ಮಾಡೋದಕ್ಕೆ ನೀವು ತೀರ್ಮಾನ ಮಾಡಿದ್ದೀರಿ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಯಾವ ರೀತಿ ಇರುತ್ತೆ ಹೋರಾಟ? ಈಗ ಮೊದಲನೇ ಹಂತ ಅಂದ್ರೆ ನಾವು ಕರ್ನಾಟಕದ ಎಲ್ಲಾ ಸಂಸತ್ ಸದಸ್ಯರ ಮನೆ ಮುಂದೆ ಶನಿವಾರ 21ನೇ ತಾರೀಕು ಬೆಳಗ್ಗೆ 10:30 ಗಂಟೆಯಿಂದ ಶಾಂತಿಯುತವಾದಂತ ಧರಣಿ ಸತ್ಯಾಗ್ರಹವನ್ನ ರಾಷ್ಟ್ರೀಯ ಬಸವದಳರು ಮಾಡ್ತಾ ಇದ್ದಾರೆ. ಯಾರ್ಯಾರು ಇರ್ತಾರೆ ನಿಮ್ ಜೊತೆಗೆ? ಯಾರ್ಯಾರು ಇರ್ತಾರೆ ಈ ಒಂದು ಹೋರಾಟದಲ್ಲಿ? ಅಂದ್ರೆ ಈ ನಾವ್ ಈಗ ಕರೆ ಕೊಟ್ಟಿದೀವಿ. ಬಸವಪರ ಸಂಘಟನೆಗಳು ಯಾರಿದಾರೋ ಅವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬಹುದು ಅಂತ ಹೇಳಿ ಕರೆ ಕೊಟ್ಟಿದೀವಿ. ನಂತರ ನಮಗ್ ಗೊತ್ತಾಗುತ್ತೆ ಯಾರ್ಯಾರು ಭಾಗವಹಿಸ್ತಾರೆ ಅಂತ. ಹಾಗೆ ರಾಜಕಾರಣಿಗಳು ಜೊತೆಗೆ ಪ್ರಮುಖ ಮುಖಂಡರು ಯಾರ್ಯಾರು ಭಾಗಿಯಾಗ್ತಾರೆ? ತಮ್ಮ ಜೊತೆಗೆ ಯಾರ್ಯಾರು? ನಾವು ಸದ್ಯದಲ್ಲಿ ರಾಜಕಾರಣಿ ಯಾರನ್ನು ಕೂಡ ಆ ದೃಷ್ಟಿಯಿಂದ ಅಲ್ಲ, ಇದು ರಾಷ್ಟ್ರೀಯ ಬಸವದಳ ಮತ್ತು ಬಸವಪರ ಸಂಘಟನೆಗಳಿಂದ ಮಾತ್ರ ಆಗ್ತಾ ಇರುವಂತ ಸತ್ಯಾಗ್ರಹ. ಅಂದ್ರೆ ಒಂದು ದಿನದ ಸತ್ಯಾಗ್ರಹ ಇರತ್ತಾ ಅಥವಾ ಹೋರಾಟ ಇಡಿರೋ ತನಕನೂ ಮುಂದುವರಿಯತ್ತಾ? ಇಲ್ಲ, ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನ ಇಲ್ಲಿ ಮಾಡ್ತೀವಿ. ನಂತರ ಡೆಲ್ಲಿಯಲ್ಲಿ ನಾವು ಅನಿರ್ದಿಷ್ಟ ಕಾಲದ ಸತ್ಯಾಗ್ರಹವನ್ನ ಹಮ್ಮಿಕೊಳ್ಳೋರಿದ್ದೀವಿ. ಈಗ ಇದು ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ. ದೆಹಲಿಯಲ್ಲಿ ಯಾವಾಗ ಹೋರಾಟ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀರಿ? ನಾವು ಈಗ ಒಂದು ಸಭೆಯನ್ನ ಕರೀತಾ ಇದ್ದೀವಿ. ಎಲ್ಲ ಹೋರಾಟಗಾರರ ಸಭೆಯನ್ನ ಕರೆದು ರಾಜ್ಯಗಳ ಜನರನ್ನು ಕೂಡ ಕರೆದು ದಿನಾಂಕವನ್ನ ನಿರ್ಧರಿಸ್ತೀವಿ. ಆಗ ನಾನು ನಿಮ್ಗೆ ತಿಳಿಸ್ತೀನಿ ಯಾವ ದಿನಾಂಕ ಅಂತ. ಅಂದ್ರೆ ಈಗ ಲೋಕಸಭೆ ಚುನಾವಣೆ ಕೂಡ ಹತ್ರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಕೇಂದ್ರದ ಮೇಲೆ ಒತ್ತಡ ಹಾಕಿದ್ರೆ ಸರಿಯಾದ ಸಂದರ್ಭ ಆಗಬಹುದು ಅನ್ನುವಂತಹ ಒಂದು ವಿಶ್ವಾಸನ ಹೇಗೆ? ಇದು ಒತ್ತಡ ಅಂತ ಅಲ್ಲ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಸರ್ಕಾರದಿಂದ ಶಿಫಾರಸು ಹೋಗಿದೆ. ಆದ್ರೆ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಕೇಂದ್ರ ಸರ್ಕಾರದವರು ಇದಕ್ ಬಗ್ಗೆ ಗಮನ ಹರಿಸಬೇಕು ಅಂತ ತಿಳ್ಕೊಂಡು ಇದಕ್ಕಾಗಿ ನಾವು ಮಾಡ್ತಾ ಇದ್ದೇವೆ ಹೊರತು ಚುನಾವಣೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇಲ್ಲ. ಅಂದ್ರೆ ಎಲ್ಲಾ ಸಂಸದರ ನಿವಾಸದ ಮುಂದೆ ಪ್ರತಿಭಟನೆ ಇದು ಹಾಗಾದ್ರೆ? ಹೌದು, ಅವರು ಕೇಂದ್ರ ಸರ್ಕಾರದ ಗಮನಕ್ಕೆ ನಮ್ಮ ಒಂದು ವಿಷಯವನ್ನ ತರಲಿ, ಕರ್ನಾಟಕ ಸರ್ಕಾರ ಶಿಫಾರಸು ಮಾಡಿರೋದನ್ನ ತರಲಿ ಕೇಂದ್ರ ಸರ್ಕಾರದ ಗಮನಕ್ಕೆ ಅನ್ನೋ ಸಲುವಾಗಿ ನಾವು ಸಂಸತ್ ಸದಸ್ಯರ ಮನೆ ಮುಂದೆ ಧರಣಿಯನ್ನ ಹಾಕೊಂಡಿದ್ದೇವೆ. ಅಂದ್ರೆ ಪ್ರಮುಖವಾಗಿ ಯಾರ್ಯಾರ ನಿವಾಸದ ಮುಂದೆ ಪ್ರತಿಭಟನೆ ಅಥವಾ ಸತ್ಯಾಗ್ರಹ ನಡೆಯುತ್ತೆ ಮಾತೆ ಮಹಾದೇವಿ? ಅಂದ್ರೆ ಈಗ ಬೆಂಗಳೂರಿನಲ್ಲಿ ನಾವು ಮಾನ್ಯರಾದ ಸದಾನಂದ ಗೌಡರ
ಒಂದು ಮನೆ ಮುಂದೆ ಮಾಡ್ಬೇಕು ಅಂತ ಮಾಡಿದೀವಿ. ಇನ್ನ ಎಲ್ಲ ಬೇರೆ ಊರುಗಳಲ್ಲಿ ಆಯಾ ರಾಜ್ಯದಾದ್ಯಂತ ಇವಾಗ ನಾವು ಕರೆ ಕೊಟ್ಟಿರೋದು ಆಯಾ ಊರುಗಳಲ್ಲಿ ಆಯಾ ಸಂಸತ್ ಸದಸ್ಯರ ಮುಂದೆ ಮನೆ ಮುಂದೆ ಇದು ನಡೀತದೆ ಧರಣಿ ಸತ್ಯಾಗ್ರಹ ಶನಿವಾರ. ಅಂದ್ರೆ ಏಕಕಾಲಕ್ಕೆ ಇಡೀ ರಾಜ್ಯಾದ್ಯಂತ ನಡೆಯುತ್ತೆ ಅಂತ ಆಯ್ತು ಹಾಗಾದ್ರೆ? ಹೌದು, ಏಕಕಾಲಕ್ಕೇನೆ ಶನಿವಾರ ಬೆಳಗ್ಗೆ 10:30 ಗಂಟೆಗೆ ನಡೆಯುತ್ತೆ. ತುಂಬಾ ಶಾಂತಿಯುತವಾಗಿ ಸತ್ಯಾಗ್ರಹ ಇದು? ಹೌದು, ಶಾಂತಿಯುತವಾದ ಸತ್ಯಾಗ್ರಹ. ಅಂದ್ರೆ ತಾವು ಎಲ್ಲಿ ಪ್ರಮುಖವಾಗಿ ಬೆಂಗಳೂರಲ್ಲಿ ಸತ್ಯಾಗ್ರಹ ಮಾಡ್ತೀರಾ ಅಥವಾ ಅಲ್ಲೇ ಸತ್ಯಾಗ್ರಹ ಮಾಡ್ತೀರಾ, ಹೇಗೆ? ಇಲ್ಲ, ನನ್ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಇರೋದ್ರಿಂದ, ನಡೀಲಿಕ್ಕೆ ತೊಂದರೆ ಬಹಳ ಇರೋದ್ರಿಂದ ನಾನು ಎಲ್ಲೂ ಭಾಗವಹಿಸಲ್ಲ. ನಮ್ಮ ಧರ್ಮಪೀಠದ ಜಂಗಮ ಮೂರ್ತಿಗಳು ಭಾಗವಹಿಸ್ತಾರೆ, ಅವ್ರ ನೇತೃತ್ವದಲ್ಲಿ ನಡೀತದೆ. ಓಕೆ ಓಕೆ, ಧನ್ಯವಾದ ಮಾತೆ ಮಹಾದೇವಿ ಅವರೇ ನಮ್ಮ ಜೊತೆಗೆ ಇಷ್ಟೊತ್ತು ಮಾತನಾಡಿದಕ್ಕಾಗಿದ್ದು. ಬಸವ ಧರ್ಮ ಪೀಠಾಧ್ಯಕ್ಷೆ ಮಾತೆ ಮಹಾದೇವಿ ಅವರ ಮಾತು. ರಾಷ್ಟ್ರೀಯ ಬಸವದಳದಿಂದ ಧರಣಿ ನಡೆಸೋದಕ್ಕೆ ಸತ್ಯಾಗ್ರಹಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದ್ದು, ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಕೇಂದ್ರದ ಮೇಲೆ ಒತ್ತಡವನ್ನ ಈ ಮೂಲಕ ಹೇರಲಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಸಂಸದರ ನಿವಾಸದ ಮುಂದೆ ಪ್ರತಿಭಟನೆ ನಡೆಸಲಾಗುತ್ತೆ. ಈ ಮೂಲಕ ಕೇಂದ್ರ ಸರ್ಕಾರದ ಮೇಲೆ ಅವರು ಒತ್ತಡವನ್ನ ಹಾಕಬೇಕು ಅನ್ನುವಂತಹ ಬೇಡಿಕೆ ಈ ವೃದ್ಧಾಗಿದೆ. ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕಾಗಿ ಈಗ ಮತ್ತೆ ಹೋರಾಟ ತೀವ್ರಗೊಳ್ಳುವಂತಹ ಲಕ್ಷಣ ಕಂಡು ಬರ್ತಾ ಇದೆ.